ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಡಿಸೈನ್ನ ಮಾಡ್ತಾ ಇದ್ದೆ. ನೋಡಿ, ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮಾಡಿರೋಂಥ ಡಿಸೈನ್ ಇದು. ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ. ನಾನಿಲ್ಲಿ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಹಾಕಿ 2 ಚೈನ್ನ ಹಾಕಿ ನಾನು ಸ್ಲ್ಯಾಂಟಿಂಗ್ ಆಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಮಾಡಿ 2 ಚೈನನ್ನು ಹಾಕಿ ನಾನು ಶುರು ಮಾಡಿದ್ದೀನಿ. ಇವಾಗ ಇಲ್ಲಿ ಯಾವ ರೀತಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಲಾಕ್ ಮಾಡಿ 2 ಚೈನ್ ಹಾಕಿ ಸ್ಲ್ಯಾಂಟಿಂಗ್ ಒಂದು ಕಂಬನ ಹಾಕ್ಕೊಂಡು ವರ್ಕ್ ಮಾಡಿದ್ದೀವಿ ಅಂತಂದರೆ, ನಾನಿವಾಗ ಇಲ್ಲಿ 2 ಚೈನ್ನ ಹಾಕಿದ್ದೀನಿ. ಈಗ 2 ಚೈನ್ ಹಾಕಿದ್ಮೇಲೆ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಇನ್ ಮಾಡಲ್ಲ, ಡೈರೆಕ್ಟಾಗಿ ಹಾಗೆ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಏನು ನಾವು ಕಂಬ ಹಾಕಿದ್ವಲ್ಲ ಅದರೊಳಗಡೆ ನಾವು ಇವಾಗ ವರ್ಕನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಕಂಬಗಳು ಹಿಡಿಸುತ್ತೆ ಕೌಂಟಲ್ಲಿ ಇಟ್ಕೊಂಡು ಅಷ್ಟೇ ಕಂಬಗಳನ್ನ ಎಲ್ಲದಕ್ಕೂ ಸಮವಾಗಿ ಹಾಕಬೇಕಾಗತ್ತೆ. ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಅವಾಗ ವೇರಿ ಬಂದ್ಬಿಡುತ್ತೆ, ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದಾಗತ್ತೆ. ಒಂದೇ ಸಮ ಹಾಕಬೇಕಾಗತ್ತೆ. ಇಲ್ಲಿ ಎಷ್ಟು ಕಂಬಗಳನ್ನ ಎಲ್ಲದಕ್ಕೂ ಎಷ್ಟು ಕಂಬಗಳನ್ನ ಹಾಕ್ತೀವೋ ಅಷ್ಟೇ ಹಾಕಬೇಕು. ನಾನಿಲ್ಲಿ 6 ಕಂಬಗಳನ್ನ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ 6 ಕಂಬಗಳನ್ನ ಹಾಕಬೇಕು. ನೋಡಿ, ಈ ರೀತಿಯಾಗಿ ನಾವು 6 ಕಂಬ ಆದಮೇಲೆ ಡೈರೆಕ್ಟಾಗಿ ಕ್ರೋಶ ಮೇಲೆ ದಾರ ಸುತ್ತಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿಯಾಗಿ ಒಂದು ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿ 2 ಚೈನ್ನ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಇಲ್ಲಿ ಬೀಡನ್ನ ಲಾಕ್ ಏನು ಮಾಡಲ್ಲ, ನಾನು ಹಾಗೆ ಡೈರೆಕ್ಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇಲ್ಲಿ ನಾನು 6 ಕಂಬಗಳನ್ನ ವರ್ಕ್ ಮಾಡ್ತಿದ್ದೀನಿ. 3 4 5 6 ಕಂಬಗಳು ಹಾಕಿದ್ಮೇಲೆ ನಾನಿಲ್ಲಿ ಒಂದು ಕಂಬನ ಹಾಕಿ ಇಲ್ಲಿಗೆ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಪಿಂಕ್ ಹಾಕಿ ಮಧ್ಯದಲ್ಲಿ ಗ್ರೀನ್ ಹಾಕಿ ಲಾಸ್ಟಿಗೆ ಅಗೇನ್ ಪಿಂಕನ್ನು ನಾನಿಲ್ಲಿ ಮಾಡ್ತಾ ಇರೋದು. ಸೊ ನಾನು ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೂಜಿನಲ್ಲಿ ಎಷ್ಟಕ್ಕೆ ಬೇಕು ಅಂತ ಹೇಳಿ, ಅಥವಾ ನೀವು ಸೂಜಿನಲ್ಲಿ ಯಾವುದ್ರಲ್ಲಾದರೂ ಮಾರ್ಕ್ ಮಾಡ್ಕೋಬೋದು, ಅಥವಾ ಒಂದು ಚಾಕ್ ಪೀಸು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಶುರು ಮಾಡ್ಬೋದು. ನಾನಿವಾಗ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಇದು ಜಾಯಿನ್ ಮಾಡೋದು ಕಲರ್ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಎಂಡ್ ಮಾಡ್ಕೊತೀನಿ. ಇಲ್ಲಿ ನಾನು ಇದಕ್ಕೆ ಇವಾಗ ಗ್ರೀನ್ ಕಲರ್ನ ಆ್ಯಡ್ ಮಾಡ್ತೀನಿ. ಗ್ರೀನ್ ಕಲರ್ ಕೂಡ ನಾನು ದಾರ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಕಲರ್ನ ನಾನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ನೋಡಿ, ಈ ರೀತಿಯಾಗಿ ಇಲ್ಲಿ ಎಂಡಿಗೆ ನಾವು ಏನು ಕಂಬ ಹಾಕಿ ನಾವು ಲಾಸ್ಟಲ್ಲಿ ಇದು ಮಾಡಿದ್ವಲ್ಲ ಅಲ್ಲಿಗೆ ಬರೋ ರೀತಿ ನಾವು ನಾಟ್ನ ಸೆಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಓಕೆ, ಇದು ನೋಡಿ, ಈ ರೀತಿಯಾಗಿ ಇಲ್ಲಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡ್ಮೇಲೆ ಟೈಟ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಹೀಗೆ ಇರಲಿ ಒಂದು ಸ್ವಲ್ಪ ಹೊತ್ತು, 1-2 ನಾಟ್ ಎಲ್ಲ ಹಾಕೊಳ್ಳೋವರೆಗೂ. ಆಮೇಲೆ ನೋಡಿ, ಇಲ್ಲಿ ಲೂಪ್ ರೀತಿ ಕಾಣಿಸುತ್ತೆ ಒಂದು ನಿಮಗೆ. ಆ ಲೂಪ್ ಒಳಗಡೆಯಿಂದ ಒಂದ್ಸಲ ಈ ಗ್ರೀನ್ ಥ್ರೆಡ್ನ ತೊಗೊಂಬಂದು ಒಂದ್ಸಲ ಲಾಕ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಒಂದು ಚೈನ್ ಆಗುತ್ತೆ. ಸೊ 2 ಚೈನು ಡೈರೆಕ್ಟಾಗಿ ಚೈನ್ ಹಾಕಿದ್ರೆ ಅದು ಇದಕ್ಕೆ ಜೊತೆಗೆ ಜಾಯಿನ್ ಆಗಿದೆ ಅಂತ ಅನ್ಸಲ್ಲ. ಸೊ ಹಾಗಾಗಿ ನಾನಿಲ್ಲಿ ಇದ್ರ ಒಳಗಡೆಯಿಂದ ಬಂದು ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತೊಂದ್ಸಲ ತೋರಿಸ್ತೀನಿ. ಇಲ್ಲಿ ಒಂದು ಲೂಪ್ ರೀತಿ ಇರುತ್ತೆ. ನಾವು ಇಲ್ಲಿ ಏನು 6 ಕಂಬಗಳು ಹಾಕಿದ್ದೀವಲ್ಲ, 6 ಕಂಬಗಳ ನಂತರ ಇಲ್ಲಿ ಒಂದು ಲೂಪ್ ರೀತಿ ಕಾಣುತ್ತೆ. ಈ ಲೂಪ್ ಒಳಗಡೆಯಿಂದ
ಕ್ರೋಶ ತಗೊಂಡು ಹೋಗಿ ಒಂದ್ಸಲ ದಾರನ ಎಳ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಅಂದರೆ ಇಲ್ಲಿ ನಾವು ನಾಟ್ ಹಾಕಿರ್ತೀವಲ್ಲ, ಹಾಗಾಗಿ ಅದು ಕಷ್ಟ ಆಗುತ್ತೆ. ಸೊ ಒಂದ್ಸಲ ನೀಟಾಗಿ ಹಾಕಿದ್ಮೇಲೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಆ ನಂತರ ಇನ್ನೊಂದು ಚೈನನ್ನು ಹಾಕಿದ್ದೀನಿ. ಈಗ 2 ಚೈನ್ ಹಾಕಿದ ಮೇಲೆ ನಾನಿಲ್ಲಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಏನಿಲ್ಲ, ಬೀಡ್ ಆ್ಯಡ್ ಮಾಡಿ ನಾನು ಸೀದಾ ಡೈರೆಕ್ಟಾಗಿ ಈಗ ಕಂಬಗಳನ್ನ ಹಾಕೊಂಡು ಹೋಗ್ತೀನಿ. 1 2 3 4 5 6 ನೋಡಿ ಈ ರೀತಿಯಾಗಿ ಕಾಣುತ್ತೆ. ಹಾಗೆ ಮಾಮೂಲಿ ಇವಾಗ ನಾವು ಕಂಬನ ಹಾಕ್ಕೋಬೇಕು. ಕಂಬನ ಹಾಕಿ 2 ಚೈನನ್ನು ಹಾಕಿ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಹಾಕಿ ಮತ್ತೆ 6 ಕಂಬಗಳನ್ನ ವರ್ಕ್ ಮಾಡಬೇಕು. ತುಂಬ ಸಿಂಪಲ್ ಆಗಿದೆ. ಅರ್ಜೆಂಟಾಗಿ ಯಾವುದಾದ್ರೂ ಸೀರೆ ಬಂತು ಅಂದರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಿಂಪಲ್ ಆಗೂ ಇದೆ, ಬೇಗ ಕೂಡ ಮಾಡಬಹುದು. ತುಂಬ ಟೈಮ್ ಏನು ತಗೊಳ್ಳಲ್ಲ, ಇದು ತುಂಬ ಬೇಗನೂ ಆಗುತ್ತೆ. ನೋಡಿ 1 2 3 4 5 ಇದು 6 ಕಂಬಗಳನ್ನ ಆದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಮತ್ತೊಂದು ಕಂಬನ ವರ್ಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡಬಲ್ ಕಲರು, ಟ್ರಿಪಲ್ ಕಲರ್ ಕೂಡ ಮಾಡ್ಬೋದು, ಚೆನ್ನಾಗೂ ಕಾಣುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಫೈನಲ್ ಲುಕ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನಾನು ಅಪ್ಲೋಡ್ ಮಾಡಿ ನೋಡಿ. ಇದು ಈ ರೀತಿಯಾಗಿ ಬರುತ್ತೆ. ಇದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಇದನ್ನು ನಾವು ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಇದನ್ನು ಎಲ್ಲ ಕಡೆನೂ ಅಷ್ಟೇ ಜಾಯಿನ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಸ್ಟಿಕ್ ಮಾಡಿದಷ್ಟು ಸೇಫ್ಟಿ ಚೆನ್ನಾಗಿರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇದಕ್ಕೆ ಜಾಯ್ನಿಂಗಲ್ಲಿ ನಾವು ಕಟ್ ಮಾಡಿ ಸ್ಟಿಕ್ ಮಾಡಬೇಕು. ಅದಾದ ನಂತರ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೆಕ್ಸ್ಟಲ್ಲಿ ನೋಡೋಣ. ನೋಡಿ ಇವಾಗ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.